ನಾಗವೇಣಿ ಮೊದಲಿಂದನೂ ಸ್ವಲ್ಪ ಸೋಮಾರಿನೇ. ಕೆಲಸ ಮಾಡೋದು, ಮನೆ ನಿಭಾಯಿಸೋದು ಇದು ಯಾವುದು ಅವಳಿಗೆ ಇಷ್ಟ ಆಗ್ತಿರಲ್ಲ. ಮಾಡ್ರನ್ ಆಗಿ ಫ್ರೆಂಡ್ಸ್ ಜೊತೆ ಸುತ್ತಾಡೋದು, ರೆಸ್ಟೋರೆಂಟಿಗೆ ಹೋಗಿ ಹೊಟ್ಟೆ ತುಂಬ ತಿನ್ನೋದು, ಇಂಥದ್ದೇ ಮಾತ್ರ ಅವಳಿಗೆ ಇಷ್ಟ ಆಗ್ತಿತ್ತು. ನಾಗವೇಣಿ ಅತ್ತೆ ಗೀತಾನೇ ಮನೆ ಎಲ್ಲ ಕೆಲಸನೂ ಮಾಡಬೇಕಾಗಿರುತ್ತೆ. ಆದರೆ ದಿನ ಕಳೆದಾಗೂ ಗೀತನಿಗೆ ಕೆಲಸ ಮಾಡೋಕ್ಕೆ ತುಂಬಾ ಕಷ್ಟ ಆಗ್ತಿರತ್ತೆ. ಹಾಗಾಗಿ ನಾಗವೇಣಿ ಮಗ ರೋಹಿತ್ಗೆ ಸಂಧ್ಯನ್ ಜೊತೆ ಮದುವೆ ಮಾಡ್ತಾರೆ. ಇವಾಗ ಸೊಸೆ ಮನೆಗೆ ಬಂದಿದ್ದಾಳೆ. ಆದರೂ ಕೂಡ ನಾಗವೇಣಿ ಮೊದಲಿನ ಹಾಗೆ ಮಾಡ್ರನ್ ಆಗಿ ರೆಸ್ಟೋರೆಂಟು, ಶಾಪಿಂಗು ಹೀಗೆ ಎಲ್ಲ ಕಡೆ ಸುತ್ತಾಡ್ಕೊಂಡಿರ್ತಾಳೋ ಅಥವಾ ಮನೆಗೆ ಬಂದಿರೋ ಸೊಸೆ ಸಂಧ್ಯಾನೇ ಅತ್ತೆನ ಬದಲಾಯಿಸ್ತಾಳೋ ನೋಡೋಣ. ಅಮ್ಮ ಸಂಧ್ಯಾ, ಇವತ್ತು ನನ್ನ ಫ್ರೆಂಡ್ಸ್ ಎಲ್ಲರೂ ನಮ್ಮನೆಗೆ ಊಟಕ್ಕೆ ಅಂತ ಬರ್ತಿದ್ದಾರೆ. ನಿಮ್ಮ ಮದುವೆ ಆದಮೇಲೆ ಯಾರೂ ನಮ್ಮ ಮನೆಗೆ ಬಂದೇ ಇರಲಿಲ್ಲ. ಅದಕ್ಕೆ ಇವತ್ತು ನಾನೇ ಖುದ್ದಾಗಿ ಮನೆಗೆ ಊಟಕ್ಕೆ ಬರೋಕ್ಕೆ ಹೇಳಿದ್ದೀನಿ. ರುಚಿಯಾಗಿ ಅಡುಗೆ ಮಾಡು ಆಯಿತಾ? ಓ ಹೌದಾ ಅತ್ತೆ, ಸರಿ. ಅದು ಏನೇನು ಅಡುಗೆ ಮಾಡಬೇಕು ಅಂತ ಸ್ವಲ್ಪ ಹೇಳ್ತೀರಾ? ಅಯ್ಯೋ, ಜಾಸ್ತಿ ಏನು ಮಾಡೋದು ಬೇಡ ಸಂಧ್ಯಾ. ಹಾಂ, ಪೂರಿ ಮತ್ತು ಅದಕ್ಕೆ ಸಾಗು ಮಾಡು, ಹಾಗೆ ಒಂದು ಕೋಸಂಬರಿ ಮಾಡು, ಮತ್ತು ಒಂದು ಥರದ್ದು ಯಾವುದಾದ್ರೂ ತರಕಾರಿ ಪಲ್ಯ ಮಾಡು, ಹಾಗೆ ಹೋಳಿಗೆ ಮತ್ತು ಪಾಯಸ, ಹಾಗೆ ಅದಕ್ಕೆ ತುಪ್ಪನೂ ಇರಲಿ, ಮತ್ತು ನಂಚ್ಕೊಳ್ಳೋಕ್ಕೆ ಬಜ್ಜಿ ಇದ್ದರೆ ಚೆನ್ನಾಗಿರುತ್ತೆ. ಹಾಗೆ ಯಾವುದಾದ್ರೂ ಒಂದು ಬಜ್ಜಿ ಮಾಡು, ಹಾಗೆ ಪಲಾವು ಮತ್ತು ಮೊಸರು ಬಜ್ಜಿ ಮಾಡು, ಅನ್ನ ಮಾಡು, ಯಾವುದಾದ್ರೂ ಒಂದು ಸಾಂಬಾರು ಮಾಡು. ಇಷ್ಟು ಮಾಡು ಸಾಕು. ಏನು ಇಷ್ಟೆಲ್ಲ ನಾನೊಬ್ಬಳೇ ಮಾಡಬೇಕಾ ಅತ್ತೆ? ಇಷ್ಟೆಲ್ಲ ಮಾಡೋಕ್ಕಾಗುತ್ತಾ ಅತ್ತೆ? ಅಯ್ಯೋ, ಇದೇನೇ ಸಂಧ್ಯಾ ಹೀಗೆ ಹೇಳ್ತಿದ್ಯಾ? ಅದು ಎಷ್ಟಿದೆಯೇ? ಒಂದು 4 ಐಟಮ್ ಅಷ್ಟೇ ಇರೋದು. ಅವರೆಲ್ಲ ದಿನ ನಮ್ಮ ಮನೆಗೆ ಬರ್ತಾರಾ ಹೇಳು? ಇಷ್ಟೆಲ್ಲ ಮಾಡೋವರೆಗೂ ತುಂಬ ಟೈಮ್ ಏನು ಆಗಲ್ಲ. ನೀನು ಅಡುಗೆ ಮಾಡ್ತಾ ಇರು, ನಾವೆಲ್ಲ ಶಾಪಿಂಗ್ ಮುಗಿಸ್ಕೊಂಡು ಹಾಗೆ ಮನೆಗೆ ಬರ್ತೀವಿ, ಆಯಿತಾ? ಸರಿ ಅತ್ತೆ, ನೀವು ಹೇಳ್ದಾಗೆ ಮಾಡ್ತೀನಿ. ಮೊಮ್ಮಗಳೇ, ನೀನೇ ಹೇಳೋದಲ್ವೇನೆ ನನಗಾಗಲ್ಲ ಅತ್ತೆ ಹೋಟೆಲಿಂದ ಇದನ್ನೆಲ್ಲ ತರಿಸಿ ಅಂತ. ಪರವಾಗಿಲ್ಲ ಅಜ್ಜಿ, ಪಾಪ ಏನೋ ಅಪರೂಪಕ್ಕೆ ಬರ್ತಿದಾರಲ್ಲ ಅತ್ತೆ ಸ್ನೇಹಿತರಲ್ಲ, ನಾನೇ ಎಲ್ಲ ಅಡುಗೆನೂ ಮಾಡ್ತೀನಿ. ಅಯ್ಯೋ ಹುಚ್ಚು ಹುಡುಗಿ, ನಿನಗಿವಾಗ ಗೊತ್ತಾಗಲ್ಲ ನಿನ್ನ ಅತ್ತೆ ಏನು ಅಂತ. ಸ್ವಲ್ಪ ದಿನ ಆಗಲಿ, ಆಮೇಲೆ ಗೊತ್ತಾಗುತ್ತೆ ನೋಡು. ಪಾಪ ಸಂಧ್ಯಾ ಆ ಮನೆಗೆ ಹೊಸಬ್ಳು, ಹಾಗಾಗಿ ಮನೆ ವಾತಾವರಣ ಏನು ಅನ್ನೋದು ಅವಳಿಗೆ ಗೊತ್ತಿರಲ್ಲ. ಏನೋ ಅತ್ತೆ ಕೇಳ್ಕೊಂಡ್ರಲ್ಲ ಅಂತ ಆಗಲ್ಲ ಅನ್ನೋಕೆ ಮನ್ಸಾಗ್ದೇನೆ ಎಲ್ಲ ಅಡುಗೆನೂ ಮಾಡ್ತಾಳೆ. ನಾಗವೇಣಿ ಫ್ರೆಂಡ್ಸ್ ಎಲ್ಲರೂ ಕೂಡ ನಾಗವೇಣಿ ಥರಾನೇ ಫುಲ್ ಮಾಡ್ರನ್ ಆಗಿ ಹೇರ್ಸ್ಗೆಲ್ಲ ಕಲರ್ ಮಾಡಿ ಅವ್ರನ್ನ ಯಾರೇ ನೋಡಿದ್ರು ವಯಸ್ಸಾಗಿದೆ ಅಂತ ಮಾತ್ರ ಹೇಳ್ತಾ ಇರಲ್ಲ, ಅಷ್ಟು ಬ್ಯೂಟಿಫುಲ್ಲಾಗಿ ಕಾಣ್ತಾ ಇರ್ತಾರೆ. ನಾಗವೇಣಿ, ನಿನ್ನ ಸೊಸೆ ತುಂಬ ಚೆನ್ನಾಗಿ ಅಡುಗೆ ಮಾಡಿದ್ದಾಳೆ ಕಣೆ, ಎಲ್ಲ ಅಡುಗೆನೂ ತುಂಬ ರುಚಿಯಾಗಿತ್ತು. ಹೌದು ಕಣೆ ನಾಗು, ನಾನಂತೂ ಈ ಥರದ ಅಡುಗೆ ಊಟ ಮಾಡ್ದೇನೆ ಅದೆಷ್ಟೋ ದಿನ ಆಗಿತ್ತು. ಇವತ್ತು ನಿನ್ನ ಸೊಸೆ ಮಾಡಿರೋ ಅಡುಗೆ ತಿಂದು ತೃಪ್ತಿ ಆಯಿತು ನೋಡು. ನಮ್ಮ ಸೊಸೆದಿರು ಇದ್ದಾರೆ, ಅದು ಏನು ಅಡುಗೆ ಮಾಡ್ತಾರೋ ಏನೋ, ಮನುಷ್ಯರು ಯಾರು ತಿನ್ನೋ ಹಾಗಿರಲ್ಲ. ಅಯ್ಯೋ ಹೌದೇನ್ರೆ, ನಿಮಗೆಲ್ಲ ಅಷ್ಟೊಂದು ಇಷ್ಟ ಆಯ್ತಾ ಅಡುಗೆ? ನನ್ನ ಸೊಸೆ ಮಾಡಿರೋ ಅಡುಗೆ ನಿಮಗೆಲ್ಲ ಅಷ್ಟೊಂದು ಇಷ್ಟ ಆಗಿದ್ರೆ ಇನ್ಮೇಲಿಂದ ನಮ್ಮ ಮನೆಗೆ ಊಟಕ್ಕೆ ಬನ್ನಿ. ನನ್ನ ಸೊಸೆನೇ ಅಡುಗೆ ಮಾಡಿ ಎಲ್ರಿಗೂ ಬಡಿಸ್ತಾಳೆ ಅಲ್ವೇ ನಮ್ಮ ಸಂಧ್ಯಾ? ಹಾಂ ಹಾಂ ಅತ್ತೆ, ಮಾಡಿಕೊಡ್ತೀನಿ. ಎಲ್ಲರೂ ಊಟ ಮಾಡಿ ಹರಟೆ ಹೊಡೆದು ಮನೆಗೆ ಹೋಗ್ತಾರೆ. ಅವತ್ತಿನ ದಿನ ಹೇಗೋ ಮುಗ್ದೋಗತ್ತೆ. ಮಾರನೇ ದಿನ ಬೆಳಗ್ಗೆ ನಾಗವೇಣಿ ವಾಕಿಂಗ್ ಹೋಗಿರ್ತಾಳೆ. ಅರೆ ನಾಗವೇಣಿ ತಾನೇ ನೀನು? ನಾನು ಕಣೆ ರಾಜಿ. ಅದೇ ಅಂಗನವಾಡಿಗೆ ಹೋಗ್ತಾ ಇಬ್ಬರು ಒಟ್ಟಿಗೆ ಕುತ್ಕೊತಿದ್ವಿ, ಎಲ್ಲರೂ ಹೇಳ್ತಿದ್ರಲ್ಲೇ ಇಬ್ಬರು ಒಂದೇ ಥರ ಇದ್ದೀರಾ ಅಂತ, ನೆನಪಿದ್ದೀನಾ? ಓ ರಾಜಿ, ನೀನೇನೆ? ನನಗೆ ಗೊತ್ತೇ ಆಗಿಲ್ಲ ಕಣೆ. ಇದೇನೆ ನೀನಿಲ್ಲಿ? ಅದೇನಿಲ್ಲ ಕಣೆ, ಇವಳು ನನ್ನ ಸೊಸೆ, ಇವನು ನನ್ನ ಮೊಮ್ಮಗ. ಇವತ್ತು ಸಂಡೇ ಅಲ್ವಾ, ಅದಕ್ಕೆ ನಿನ್ನೆ ರಾತ್ರಿಯಿಂದನೇ ಶುರು ಮಾಡಿದ್ದಾನೆ. ನಾಳೆ ಎಲ್ಲಾದರೂ ಹೊರಗಡೆ ಕರ್ಕೊಂಡು ಹೋಗಿ ಅಂತ. ಬೆಳಗ್ಗೆ ಎದ್ದೆದ್ದೋನೆ ಹಠ ಮಾಡೋಕಿಡ್ದ, ಬಿಡಲೇ ಇಲ್ಲ. ಅದಕ್ಕೆ ಹೀಗೆ ಕರ್ಕೊಂಡು ಬಂದ್ವಿ ಇಬ್ಬರು. ಓ ಹೌದೇನೆ, ನೀನು ಸಿಕ್ಕಿದ್ದು ತುಂಬ ಖುಷಿ ಆಯಿತು ಕಣೆ. ಇಲ್ಲೇ ಪಕ್ಕದಲ್ಲೇ ನಮ್ಮ ಮನೆ ಇರೋದು, ಅಪರೂಪಕ್ಕೆ ಸಿಕ್ಕಿದ್ಯಾ. ನಮ್ಮ ಮನೆಗೆ ಬರದೆ ನೀನು ಎಲ್ಲಿಗೂ ಹೋಗೋ ಹಾಗಿಲ್ಲ ಆಯಿತಾ? ಅಯ್ಯೋ ಪರವಾಗಿಲ್ಲ ನಾಗವೇಣಿ, ಇನ್ನೊಂದು ದಿನ ಬರ್ತೀವಿ ಬಿಡು. ಅದೆಲ್ಲ ಏನು ಬೇಡ, ಚಿಕ್ಕಲ್ಲಿರುವಾಗ ನೋಡಿದ್ ನಿನ್ನ, ಇವಾಗ ನೋಡ್ತಿದ್ದೀನಿ. ಅದಾದಮೇಲೆ ಇವಾಗ ಹೋದರೆ ಇನ್ನು ಯಾವಾಗ ಸಿಗ್ತೀಯೋ ಏನೋ, ಹಾಗಾಗಿ ಹೇಳ್ತಿರೋದು. ನಮ್ಮನೆ ಇಲ್ಲೇ ಹತ್ತಿರ ಇರೋದು, ನೀನು ಬರಲೇಬೇಕು. ಇವತ್ತು ನಮ್ಮನೇಲೆ ಊಟ ಕೂಡ ಮಾಡ್ಕೊಂಡು ಹೋಗಬೇಕು, ಆಯಿತಾ? ಇರು, ಒಂದು ನಿಮಿಷ ಬಂದೆ. ಇವರು ಇವತ್ತು ನಮ್ಮನೆಗೆ ಊಟಕ್ಕೆ ಕರ್ಕೊಂಡು ಹೋದರೆ
ಸಂಧ್ಯಾ ಮಾಡೋ ಅಡುಗೆ ತಿಂದು ಹಾಡಿ ಹೊಗಳ್ತಾರೆ. ನನಗಂತೂ ಕಿವಿ ತಂಪಾಗತ್ತೆ. ಮೊದಲು ಸಂಧ್ಯನಿಗೆ ಫೋನ್ ಮಾಡಿ ಹೇಳಬೇಕು ಅಡುಗೆ ಮಾಡೋಕ್ಕೆ. ಅಮ್ಮ ಸಂಧ್ಯಾ, ಇವತ್ತು ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸಿಕ್ಕಿದ್ಲು. ಅವಳ ಅಪರೂಪಕ್ಕೆ ಸಿಕ್ಕಿದ್ದಾಳೆ. ಅದಕ್ಕೆ ಅವಳನ್ನ ಮನೆಗೆ ಕರ್ಕೊಂಡು ಬರ್ತಿದ್ದೀನಿ. ರುಚಿಯಾಗಿ ಅಡುಗೆ ಮಾಡಮ್ಮ. ಹಾಂ, ಮತ್ತು ಇವತ್ತು ಸಂಡೇ ಅಲ್ವಾ, ಹಾಗಾಗಿ ನಾನ್ ವೆಜ್ ಮಾಡು ಆಯಿತಾ? ಹಾಂ, ಅದು ಅದು ಅತ್ತೆ ಏನಂದರೆ, ಹಾಂ, ಜಾಸ್ತಿ ಐಟಮ್ ಏನು ಮಾಡೋದು ಬೇಡ ಸಂಧ್ಯಾ. ಬಿರಿಯಾನಿ ಮಾಡು, ಹಾಗೆ ಸಾಫ್ಟಾಗಿರೋ ಚಪಾತಿ ಮಾಡು. ಅದಕ್ಕೆ ಚಿಕನ್ ಗ್ರೇವಿ ಮಾಡು, ಹಾಗೆ ಒಂದು ಕಬಾಬು ಮತ್ತು ಫಿಶ್ ಫ್ರೈಯು, ಸ್ವಲ್ಪ ರೈಸ್ ಮಾಡು. ಚೂರು ಅನ್ನ ಊಟ ಮಾಡಿಲ್ಲ ಅಂದರೆ ಸಮಾಧಾನ ಅನ್ಸಲ್ಲ ಅಲ್ವಾ? ಅದಕ್ಕೆ ಹಾಂ, ಇದನ್ನೆಲ್ಲ ಬೇಗ ಮಾಡಿಬಿಡು. ಇನ್ನೊಂದು 30 ನಿಮಿಷದಲ್ಲಿ ನಾವೇ ಮನೆಗೆ ಬರ್ತೀವಿ ಆಯಿತಾ? ಏನಾಯ್ತೆ ಮೊಮ್ಮಗಳೇ, ನಿನ್ನತ್ತೆ ಮತ್ತೆ ಯಾರನ್ನೋ ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ಲಾ? ಅಜ್ಜಿ, ನಿನ್ನೆ ಮಾಡಿರೋ ಅಷ್ಟು ಕೆಲಸಕ್ಕೆ ನನಗೆ ಸೊಂಟ ಎಲ್ಲ ನೋವು. ಇವಾಗ ನೋಡಿದರೆ ಅತ್ತೆ ಮತ್ತೆ ಅದು ಮಾಡು ಇದು ಮಾಡು ಅಂತಿದ್ದಾರೆ. ನನ್ನ ಕೈನಲ್ಲಂತೂ ಆಗಲ್ಲ. ಅಯ್ಯೋ, ಇವಾಗ ಹೀಗೆ ಹೇಳಿದ್ರೆ ಆಗುತ್ತೇನೆ? ಅವಳು ಯಾವಾಗಲೂ ಹೀಗೆ ಕಂಡು ಫ್ರೆಂಡ್ಸನ್ನೆಲ್ಲ ಮನೆಗೆ ಕರ್ಕೊಂಡು ಬರ್ತಿದ್ಲು. ನನಗಂತೂ ಅಡುಗೆ ಮಾಡಿ ಮಾಡಿ ಸಾಕಾಗ್ತಿತ್ತು. ಇವಾಗ ಬೇಗ ಮಾಡಬೇಕು. ಇನ್ನೇನು ಅವ್ರು ಬಂದುಬಿಡ್ತಾರೆ. ಅವ್ರು ಬಂದಾಗ ನಾವು ಸುಮ್ಮನೆ ಇದ್ದರೆ ಚೆನ್ನಾಗಿರಲ್ಲ. ನಾನು ನಿನಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡ್ತೀನಿ ಬಾ. ಅಡುಗೆ ಮಾಡದೇ ಇದ್ದರೆ ಮನೆಗೆ ಬಂದಿರೋರು ಎದುರಿಗೆ ಮರ್ಯಾದೆ ಪ್ರಶ್ನೆ ಅಂತ ಅಜ್ಜಿ ಮೊಮ್ಮಗಳು ಸೇರಿ ಅಡುಗೆ ಮಾಡ್ತಾರೆ. ನಾಗವೇಣಿ ಫ್ರೆಂಡ್ಸ್ ಎಲ್ಲರೂ ಬಂದು ಊಟ ಮಾಡಿಕೊಂಡು ಖುಷಿಯಿಂದ ಮಾತಾಡಿಕೊಂಡು ಮನೆಗೆ ಹೋಗ್ತಾರೆ. ಪಾಪ ಸಂಧ್ಯನಿಗೆ ಎಲ್ಲ ಕೆಲಸ ಮಾಡಿ ಮಾಡಿ ಫುಲ್ ಸುಸ್ತಾಗಿರ್ತಾಳೆ. ಹಾಗಾಗಿ ಬೇಗ ಹೋಗಿ ಮಲ್ಕೊಳ್ತಾಳೆ. ಹೇಗೋ ಅವತ್ತಿನ ದಿನ ಮುಗಿಯುತ್ತೆ. ಮಾರನೇ ದಿನ ಬೆಳಗ್ಗೆ, ಅಜ್ಜಿ ಇವತ್ತಾದರೂ ನೆಮ್ಮದಿಯಾಗಿ ಆರಾಮಾಗಿ ಕೂತ್ಕೋಬೇಕು. ನಿನ್ನೆ ಮೊನ್ನೆ ಎಲ್ಲ ಕೆಲಸ ಮಾಡಿ ಮಾಡಿ ನನಗಂತೂ ಸುಸ್ತಾಗಿ ಹೋಗಿದೆ. ಇವತ್ತಂತೂ ಏನೂ ಮಾಡೋಕ್ಕಾಗಲ್ಲ. ಅಮ್ಮ ಸಂಧ್ಯಾ, ಏನು ಗೊತ್ತೇನೆ? ಹಾಂ ಅತ್ತೆ, ಏನು ವಿಷಯ ಹೇಳಿ? ಅದೇನಿಲ್ಲ ಕಣೆ, ನನ್ನ ಫ್ರೆಂಡ್ ಒಬ್ಳದ್ದು ಬರ್ತ್ಡೇ ಇದೆ. ಹಾಗಾಗಿ ನಮ್ಮನೇಲೆ ಊಟ ಅರೇಂಜ್ ಮಾಡೋಕೆ ಹೇಳಿದ್ದಾರೆ. ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ, ನೀನು ಅಡುಗೆ ಮಾಡೋದು ಅವ್ರಿಗೆ ತುಂಬ ಇಷ್ಟ ಅಂತೆ ಕಣೆ. ಅದಕ್ಕೆ ನಿನ್ನ ಸೊಸೆ ಹತ್ರನೇ ಅಡುಗೆ ಮಾಡಿಸು ಅಂತ ಎಲ್ಲರೂ ಹೇಳಿದ್ದಾರೆ. ಅತ್ತೆ, ಏನು ಹೇಳ್ತಾ ಇದ್ದೀರಾ ನೀವು? ನಿನ್ನೆ ಮೊನ್ನೆ ಎಲ್ಲ ಅಡುಗೆ ಮಾಡಿ ಮಾಡಿ ನನಗಂತೂ ಸುಸ್ತಾಗಿ ಹೋಗಿದೆ. ದಯವಿಟ್ಟು ಇವತ್ತು ಒಂದಿನ ನೀವೇ ಅಡುಗೆ ಮಾಡಿ ಬಡಿಸಿ ಅತ್ತೆ, ನನಗೆ ಮಾತ್ರ ಹೇಳಬೇಡಿ. ಹಾಂ, ನಾನಾ? ಇದೇನಮ್ಮ ಸಂಧ್ಯಾ ಹೀಗೆ ಹೇಳ್ತಾ ಇದೆಯಾ? ಸೊಸೆ ಮನೆಗೆ ಬಂದಮೇಲೂ ಅತ್ತೆ ಆಗಿ ನಾನು ಅಡುಗೆ ಮಾಡಿದ್ರೆ ಎಲ್ಲರೂ ನೋಡಿ ನಗಾಡ್ತಾರಷ್ಟೆ. ಆಹಾ, ಡೌರಾಣಿ, ಇವಳು ಸೊಸೆ ಆಗಿರುವಾಗ ಎಲ್ಲ ಕೆಲಸನೂ ನಾನೇ ಮಾಡಬೇಕಿತ್ತು. ಅವಾಗ ಯಾರು ನೋಡಿ ಏನೂ ಹೇಳ್ತಿರ್ಲಿಲ್ಲ ಅನ್ಸತ್ತೆ. ಇವಾಗ ಮಾತ್ರ ಎಲ್ಲರೂ ಹೇಳ್ತಾರೆ. ಅಲ್ಲ ಕಣೆ ನಾಗವೇಣಿ, ಅವಳಿಗೆ ಸುಸ್ತಾಗಿದೆ ಅಂತ ಅವಾಗಿಂದ ಹೇಳ್ತಿದ್ದಾಳಲ್ವೇ? ಹೋಗಲಿ ಬಿಡು, ನಿನ್ನ ಫ್ರೆಂಡ್ಸ್ನ ಇನ್ನೊಂದು ದಿನ ಬರೋಕ್ಕೆ ಹೇಳು. ಅಯ್ಯಯ್ಯೋ ಅತ್ತೆ, ಇದೇನು ಹೀಗೆ ಹೇಳ್ತಿದ್ದೀರಾ? ನನ್ನ ಫ್ರೆಂಡ್ಸ್ ಎಲ್ಲರೂ ಬರ್ತಾ ಇದ್ದಾರೆ. ಸಂಧ್ಯಾ ಪ್ಲೀಸ್ ಕಣೆ, ಈ ಅತ್ತೆಗೋಸ್ಕರ ಇದು ಒಂದು ಸಾರಿ ಹೆಲ್ಪ್ ಮಾಡು. ಸಂಧ್ಯನಿಗೆ ಸುಸ್ತಾಗಿದ್ರೂ ಕೂಡ ಅನಿವಾರ್ಯವಾಗಿ ಎಲ್ಲ ಅಡುಗೆನೂ ಅತ್ತೆಗೋಸ್ಕರ ಮಾಡಿಕೊಡ್ತಾಳೆ. ಪ್ರತಿದಿನದಂತೆಯೇ ಫ್ರೆಂಡ್ಸ್ ಎಲ್ಲರೂ ಬಂದು ಊಟ ಮಾಡಿಕೊಂಡು ಖುಷಿಯಾಗಿ ಮಾತಾಡಿಕೊಂಡು ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ಹೀಗೆ 1-2 ದಿನ ಕಳೆಯುತ್ತೆ. ಸಂಧ್ಯಾ ಕೂಡ ಸ್ವಲ್ಪ ಸುಸ್ತೆಲ್ಲ ಕಡಿಮೆ ಮಾಡಿಕೊಂಡು ರಿಲೀಫ್ ಆಗಿರ್ತಾಳೆ. ಆದರೆ ಮಾರನೇ ದಿನ, ಅಯ್ಯೋ ದೇವ್ರೇ, ಅತ್ತೆ ಹೇಳ್ದೆ ಕೇಳ್ದೇನೆ ಇಷ್ಟೊಂದು ಜನನ ಮನೆಗೆ ಕರ್ಕೊಂಡು ಬರ್ತಿದ್ದಾರೆ. ಇಲ್ಲ, ಹೀಗೆ ಬಿಟ್ಟರೆ ಇವ್ರು ಈ ಜನ್ಮದಲ್ಲಿ ಬುದ್ಧಿ ಕಲಿಯಲ್ಲ. ಹೇಗಾದರೂ ಮಾಡಿ ಇವ್ರಿಗೆ ಬುದ್ಧಿ ಕಲಿಸ್ಲೇಬೇಕು. ನಾಗವೇಣಿ ಅವರೆಲ್ಲ ಯಾರೇ? ಅದು ಅತ್ತೆ, ಅವರೆಲ್ಲರೂ ನನ್ನ ಕಾಲೇಜ್ ಫ್ರೆಂಡ್ಸು. ಟ್ರಿಪ್ಪಿಗೆ ಅಂತ ಬಂದಿದ್ರಂತೆ. ಹಾಗೆ ನಾನು ನೋಡಿ ಮಾತಾಡ್ತಿದ್ರು. ಅದಕ್ಕೆ ಇವತ್ತು ಊಟನ ನಮ್ಮನೇಲೇ ಮಾಡ್ಕೊಂಡು ಹೋಗಿ ಅಂತ ಎಲ್ಲರೂ ಮನೆಗೆ ಕರ್ಕೊಂಡು ಬಂದೆ. ಇದೇನೇ ಹೇಳ್ತಿದ್ಯಾ ನೀನು? ನಮ್ಮನೇಲಿ ಅಡುಗೆ ಯಾರೇ ಮಾಡ್ತಾರೆ, ಅದು ಅಷ್ಟೊಂದು ಜನನ ಕರ್ಕೊಂಡು ಬಂದಿದೆಯಲ್ಲ ನೀನು. ಅಯ್ಯೋ, ನನ್ನ ಸೊಸೆನೇ ಇದ್ದಾಳಲ್ಲ ಅತ್ತೆ, ಅವಳಿಗೆ ಹೇಳಿದ್ರೆ ರುಚಿಯಾಗಿ ಅಡುಗೆ ಮಾಡಿಕೊಡ್ತಾಳೆ. ಆ ಅಡುಗೆನ ಯಾರೇ ತಿಂದ್ರೂ ಕೂಡ ಒನ್ ಮೋರ್ ಅಂತಾರೆ. ಇದೇನೇ ಹೇಳ್ತಿದ್ಯಾ? ಅವಳೆಲ್ಲ ಇದ್ದಾಳೆ ಮನೇಲಿ. ಅವಳ ತಾಯಿಗೇನೋ ಹುಷಾರಿಲ್ವಂತೆ, ಅದಕ್ಕೆ ನೋಡ್ಕೊಂಡು ಬರ್ತೀನಿ ಅಂತ ಅವಾಗಲೇ ಹೋಗಿದ್ದಾಳೆ ತವ್ರ ಮನೆಗೆ. ಅಯ್ಯಯ್ಯೋ, ಇದೇನು ಹೇಳ್ತಿದ್ರ ಅತ್ತೆ ನೀವು? ಹಾಗಾದರೆ ಇವಾಗ ಏನು ಮಾಡೋದು? ಎಲ್ಲರೂ ಮನೆಗೆ ಬೇರೆ ಕರ್ಕೊಂಡು ಬಂದಿದ್ದೀನಿ. ಅತ್ತೆ, ಇವತ್ತು ಒಂದಿನ ಅಡುಗೆ ನೀವೇ ಮಾಡಿ. ಏನು ನಾನಾ? ಹೋಗೆ ಸುಮ್ಮನೆ.
ನನಗಂತೂ ಏನೂ ಮಾಡೋಕ್ಕಾಗಲ್ಲ. ನನ್ನ ಸೊಂಟ ಎಲ್ಲ ನೋಯ್ತಾ ಇದೆ. ನಾನು ಹೋಗಿ ರೆಸ್ಟ್ ಮಾಡಿದ್ರೆ ಸಾಕಾಗಿದೆ. ಬೇಕಾದರೆ ಇವತ್ತು ನೀನೇ ಎಲ್ಲ ಅಡುಗೆ ಮಾಡಿ ಅವ್ರಿಗೆ ಊಟ ಬಡಿಸಿ ಮನೆಗೆ ಕಳಿಸು. ಅಯ್ಯಯ್ಯೋ, ಸೊಸೆ ಇದ್ದಾಳೆ ಅಂದ್ಕೊಂಡು ಎಲ್ರೂ ಮನೆಗೆ ಕರ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಅವಳೇ ಇಲ್ಲ. ಅತ್ತೆ ಕೇಳಿದ್ರೆ ನನಗಾಗಲ್ಲ ಅಂತ ಹೊರಟೇ ಹೋದರು. ಮನೇಲಿ ಅಡುಗೆ ಮಾಡೋರು ಯಾರೂ ಇಲ್ಲ ಅಂತ ಹೇಳಿ ಬಂದಿರೋರನ್ನ ವಾಪಸ್ ಕಳಿಸಿದ್ರೆ ನನ್ನ ಮರ್ಯಾದೆ ಪ್ರಶ್ನೆ. ಇವಾಗ ಏನು ಮಾಡೋದು? ಸರಿ, ಹೇಗಾದರೂ ಮಾಡಿ ಇವತ್ತು ಒಂದಿನ ನಾನೇ ಅಡುಗೆ ಮಾಡ್ತೀನಿ. ಕರ್ಕೊಂಡು ಬಂದಿರೋ ತಪ್ಪಿಗೆ ನಾನೇ ಅಡುಗೆ ಮಾಡ್ತೀನಿ. ಮನೆಗೆ ಫ್ರೆಂಡ್ಸನ್ನೇನೋ ಕರ್ಕೊಂಡು ಬರ್ತಾಳೆ, ಆದರೆ ಅಡುಗೆ ಮಾಡೋಕ್ಕೆ ಯಾರೂ ಇರಲ್ಲ. ಹಾಗಾಗಿ ವಿಧಿ ಇಲ್ಲದೇನೆ ನಾಗವೇಣಿನೇ ಎಲ್ಲ ಅಡುಗೆ ಮಾಡಿ ಊಟನೂ ಅವಳೇ ಬಡಿಸ್ತಾಳೆ. ಫ್ರೆಂಡ್ಸ್ ಎಲ್ಲರೂ ಊಟ ಮಾಡಿಕೊಂಡು ವಾಪಸ್ ಹೋಗ್ತಾರೆ. ಅಯ್ಯಪ್ಪ, ಅದೆಷ್ಟು ಕೆಲಸ ಇವತ್ತು. ಅಂದರೆ ಪಾಪ ಇಷ್ಟು ದಿನ ಅತ್ತೆ ಮತ್ತು ಸಂಧ್ಯಾನು ಇಷ್ಟೊಂದು ಕೆಲಸ ಮಾಡ್ತಿದ್ರಾ? ಛೇ, ಇದೆಲ್ಲ ನನಗೆ ಅರ್ಥನೇ ಆಗಿಲ್ಲ. ಪಾಪ ಯಪ್ಪ, ನನಗಂತೂ ಸಾಕಾಗೋಯ್ತು. ಇನ್ಮೇಲೆ ಮಾತ್ರ ಮನೆಗೆ ಯಾರನ್ನೂ ಕರ್ಕೊಂಡು ಬರಬಾರ್ದು. ಅಯ್ಯೋ, ಯಾಕತ್ತೆ ಇಷ್ಟೊಂದು ಸುಸ್ತಾಗಿದ್ದೀರಾ? ಏನಾಯಿತು? ಅದೇನಿಲ್ಲಮ್ಮ ಸಂಧ್ಯಾ, ನೀನು ಮನೇಲಿ ಇರಲಿಲ್ವಲ್ಲ, ಅದಕ್ಕೆ ಸ್ವಲ್ಪ ಕೆಲಸ ಜಾಸ್ತಿ ಆಯಿತು ಅಷ್ಟೇ. ಸಾರಿ ಅತ್ತೆ, ನನಗೆ ಗೊತ್ತೇ ಇರಲಿಲ್ಲ. ನೆಕ್ಸ್ಟ್ ಯಾರಾದರೂ ಬಂದರೆ ನಾನೇ ಅಡುಗೆ ಮಾಡಿಕೊಡ್ತೀನಿ. ಎಲ್ಲ ಕೆಲಸನೂ ನಾನೇ ಮಾಡಿಕೊಡ್ತೀನಿ, ಆಯಿತಾ? ಅಯ್ಯಯ್ಯೋ, ಇಲ್ಲಮ್ಮ ಇಲ್ಲ. ಇನ್ಮೇಲಿಂದ ಮನೆಗೆ ಯಾರನ್ನೂ ಕರ್ಕೊಂಡು ಬರಲ್ಲ. ನೀನು ಯಾವ ಕೆಲಸನೂ ಮಾಡೋದೇ ಬೇಡ. ಅಂತೂ ಮೊಮ್ಮಗಳೇ, ಅವ್ಳು ಬರೋ ಟೈಮ್ ಕರೆಕ್ಟಾಗಿ ನೋಡಿಕೊಂಡು ನೀನು ಮನೇಲಿ ಇಲ್ಲದೆ ಇರೋದು ಒಳ್ಳೇದಾಯಿತು ನೋಡು. ಎಲ್ಲ ಕೆಲಸನೂ ನಿನ್ನ ಅತ್ತೆನೇ ಮಾಡಿ ಇವಾಗ ಬುದ್ಧಿ ಬಂದಿರುತ್ತೆ. ಇನ್ಮೇಲಿಂದ ಯಾರನ್ನೂ ಮನೆಗೆ ಕರ್ಕೊಂಬರಲ್ಲ ಅವಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ನಮ್ಮ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಿದ್ರೆ, ಯಾರ್ಯಾರು ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರಿ ವೀಕ್ಷಕರೇ, ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ.